Hey guys, ಎಲ್ಲರಿಗೂ ನಮಸ್ಕಾರಗಳು. Welcome back to Saga Stories. There are lots and lots of rumors going around the social media about Nuwan Tushara and RCB. ರಿಪ್ಲೇಸ್ಮೆಂಟ್ಗಳ ಸೌಂಡ್ ಸಿಕ್ಕಾಪಟ್ಟೆ ಆ್ಯಕ್ಚುಲಿ ನಿನ್ನೆಯಿಂದ ಸೌಂಡ್ ಆಗ್ತಿದೆ. RCB ಇನ್ ಟಾಕ್ ವಿತ್ ಇವರಂತೆ ಅವ್ರ ಜೊತೆ ಮಾತುಕತೆ ಮಾಡಿದಾರಂತೆ. ರಿಪ್ಲೇಸ್ಮೆಂಟ್ ಅನೌನ್ಸ್ ಇನ್ನೇನು ಮಾಡಿಬಿಡ್ತಾರಂತೆ. ಅದಂತೆ ಇದಂತೆ ಅಂತೆ ಪಂತೆ ಕಂತೆಗಳೆಲ್ಲ ಜೋರಾಗೇ ನಡೀತಿದೆ. ಎಸ್ ದೇ ಆರ್ ರಿಲೇಟೆಡ್ ಟು ಕ್ಲಾರಿಟಿ ಕೊಟ್ಟಿದ್ದಾಯಿತು RCB. ನಾವು ರಿಪ್ಲೇಸ್ಮೆಂಟ್ನ ಅನೌನ್ಸ್ ಮಾಡ್ತಿಲ್ಲ ಇಷ್ಟು ಅವರ ಜಾಗದಲ್ಲಿ ಅವ್ರನ್ನ ರಿಟೈನ್ ಮಾಡ್ತೀವಿ. ನೆಕ್ಸ್ಟ್ ಸೀಸನ್ ಕೂಡ ರಿಟೈನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ರಜತ್ ಪತ್ದಾರ್ನ ಯಾವ ಥರ ರಿಟೈನ್ ಮಾಡ್ಕೊಂಡಿದ್ವೋ ನಾವು, ಅದೇ ರೀತಿ ಇಂಜುರಿ ಆದ್ರೂ ಕೂಡ 1 ವರ್ಷ ಆಡಲಿ ರಜತ್ ಪತ್ದಾರು, ನೆಕ್ಸ್ಟ್ ಇಯರ್ ರಿಟೈನ್ ಮಾಡ್ಕೊಂಡಿವಿ ನಾವು. ಅದೇ ರೀತಿ ಇವ್ರನ್ನೂ ಕೂಡ ರಿಟೈನ್ ಮಾಡ್ಕೊಳ್ಳೋಂಥ ಚಾನ್ಸ್ ಇದೆ ಅಂತ ನಮ್ಮ ಕೋಚ್ ಅವರನ್ನೇ ಕನ್ಫರ್ಮ್ ಮಾಡಿದರೆ, ಜೊತೆಗೆ ಡೈರೆಕ್ಟರ್ ಕೂಡ ಕನ್ಫರ್ಮ್ ಮಾಡಿದರೆ ಮೊಹಬೂಬ್ ಬ್ಯಾಟ್ ಅವರು. ಸೊ ಇನ್ನೂ ಒಂದು ಕಡೆ ನೋಡ್ತು ಅಂತಂದರೆ, ಈ ಕಡೆ ಇಂಜುರಿ ಆಗಿಲ್ಲ ನುವಾನ್ ತುಷಾರ ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ESPN Cricinfo ರಿಪೋರ್ಟ್ ಮಾಡಿರೋ ಪ್ರಕಾರ ನೋಡ್ತು ಅಂತ ಅಂದರೆ, ಇವಾಗ ಆಲ್ರೆಡಿ ಅವರು ಒಂದು 5 ದಿನ ಆಗಿದೆ. IPL ಸ್ಟಾರ್ಟ್ ಇನ್ನೇನು ಆಗಬೇಕು, ಅದಕ್ಕಿಂತ ಹಿಂದೆನೇ ಅವರು ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡಿಲ್ಲ ಅಂತ ಅಪ್ಡೇಟ್ ಬಂತು. ಶ್ರೀಲಂಕನ್ ಕ್ರಿಕೆಟ್ ಬೋರ್ಡು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ನೋಡ್ತಾ ಇದೆಯಂತೆ. ಓವರ್ಸೀಸಿಗೆ ಹೋಗ್ಬಿಟ್ಟು ಯಾವ್ದಾರ ಒಂದು ಲೀಗ್ ಆಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಅವರು ಚೆಕ್ ಮಾಡಿಬಿಟ್ಟು ಈಚೆ ಕಡೆ ಬಿಡ್ತಾರಂತೆ. ಅವರು ಹೊಸದಾಗಿ ಅಡ್ಯಾಪ್ಟ್ ಮಾಡಿಕೊಟ್ಟಿರೋಂಥ ಒಂದು ಪಾಲಿಸಿ ಅಂತೆ ಇದು ಶ್ರೀಲಂಕನ್ ಕ್ರಿಕೆಟ್ ಬೋರ್ಡಿಂದ. ಬೇರೆ ಯಾರು ಫಾಲೋ ಮಾಡ್ತಾರೋ ಬಿಡ್ತಾರೋ ನಾವು ಫಾಲೋ ಮಾಡಬೇಕು. ನಮ್ಮ ಪ್ಲೇಯರ್ ನಮ್ಮ ಸೇಫ್ಟಿ. ಇವಾಗಲೇ ಉಣ್ಕೊಂಡೋಗಿದೆ, ಇನ್ನೂ ಜಾಸ್ತಿ ಉಣ್ಕೊಂಡು ಹೋಗೋದು ಪ್ಲೇಯರ್ಸ್ಗಳು, ಸ್ವಲ್ಪ ನೀಟಾಗಿ ನೋಡ್ಬಿಟ್ಟು ಕಳಿಸೋಣ ಅಂತ. ಸೊ ಈ ಒಂದು ಪಾಲಿಸಿನ ತೊಗೊಂಬಂದರೆ, ಅದರಿಂದ ಅವ್ರು ಕ್ಲಿಯರ್ ಮಾಡಿಲ್ಲ ಅಂತಂದರೆ ಅವ್ರು ಈಚೆ ಕಡೆ ಬಿಡ್ತಾ ಇಲ್ಲ. ಸೊ ಸೀನ್ ಏನಂತ ಅಂದರೆ, ಇಲ್ಲಿ 5 ರಿಂದ 7 ದಿನ, 1 ವೀಕ್ವರೆಗೂ ಕೂಡ ಅವಕಾಶ ಇರುತ್ತಂತೆ. ಮತ್ತೆ ಫಿಟ್ನೆಸ್ ಟೆಸ್ಟ್ನ ತೊಗೊಂಡು ಮತ್ತೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತಂತೆ. ಸೊ ಅಂದರೆ ನೀನು ಇವತ್ತು ಕ್ಲಿಯರ್ ಆಗಿಲ್ಲ, ನಾಳೆ ಬಂದ್ಬಿಡ್ತೀರಾ ಫಿಟ್ನೆಸ್ ಟೆಸ್ಟ್ ತಗೋಗಿರೋ, ನೀನು ಇಲ್ಲಿ ಮತ್ತೆ ಓಡು. ಅಂದರೆ ರನ್ನಿಂಗ್ ಏನೋ ಇರುತ್ತಂತೆ, 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ರನ್ನಿಂಗ್ ಏನೋ ಇರುತ್ತಂತೆ. ಸೊ ಬೇಸಿಕಲಿ ಅಷ್ಟು ರನ್ನಿಂಗ್ನ ಅಷ್ಟು ಮಿನಿಟ್ಸ್ ಒಳಗಡೆ ಕವರ್ ಮಾಡಬೇಕು. ಸೊ ಅದು ಒಂದು ಬೇಸಿಕ್ ಫಿಟ್ನೆಸ್ ಟೆಸ್ಟ್ ಅನ್ನೋದು ಇರುತ್ತೆ. ಅದನ್ನು ನುವಾನ್ ತುಷಾರ್ ಅವರು ಕನ್ವರ್ಟ್ ಮಾಡೋದಕ್ಕೆ ಆಗಿಲ್ಲ ಈ ಹಿಂದೆ. ಸೊ ಅವರಿಗೆ ಮತ್ತೆ ರಿಪೀಟೆಡ್ ಆಗಿ ಈ ಒಂದು ಟೆಸ್ಟ್ಗಳು ಇರುತ್ತೆ. ಅವ್ರೇನಾದ್ರು ಬಂದ್ಬಿಟ್ಟು ಇಲ್ಲಿ ಆಡಬೇಕು ಅಂತ ಪಣ ತೊಟ್ಟಿದ್ದಾರೆ ಅಂತಂದರೆ, IPL ಅಲ್ಲಿ ಅವ್ರು ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತಂದರೆ ಖಂಡಿತ ಅವ್ರಿಗೆ ಆಗುತ್ತೆ ಅದು. ಸೊ ಫಿಟ್ನೆಸ್ ಟೆಸ್ಟ್ನ ಕ್ಲಿಯರ್ ಮಾಡ್ತಾರೆ ಅವರು. ಸೊ ಇಲ್ಲಿ ರಿಪ್ಲೇಸ್ಮೆಂಟ್ನ ಪಟ್ಟಣಂಗೆ ಅವ್ರು ಅನೌನ್ಸ್ ಮಾಡುವಂಥದ್ದು ಇಲ್ಲ. ಇವಾಗ ಸಿಕ್ಕಾಪಟ್ಟೆ ಅಪ್ಡೇಟ್ ಬರ್ತಿರೋದೇನು ಅಂತಂದರೆ, ನವೀನ್ ಉಲಕ್ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಇದು ಇವಾಗ ಬರ್ತಿರೋಂಥ ಅಪ್ಡೇಟ್ ಅಲ್ಲ, ಸುಮಾರು ವರ್ಷಗಳಿಂದ ಇರೋದೇ. ಯಾರು RCB ಇಂಜುರಿ ಆಗಿಲ್ಲ, ನವೀನ್ ಉಲಕ್ ಜೊತೆಗೆ ಮಾತುಕತೆ ಇದ್ದಾರೆ, ಅದು ಇದು ಅಂತೆಲ್ಲ. ಸೊ ಲಾಸ್ಟ್ ಇಯರ್ ಕೂಡ ಬಂದಿತ್ತು ಇದೇ ಥರನೇ ಅಪ್ಡೇಟು. ಬಟ್ ಇವಾಗ ಬರ್ತಿರೋ ಅಪ್ಡೇಟ್ ಏನು ಅಂತಂದರೆ, ನವೀನ್ ಉಲಕ್ ಜೊತೆಗೆ ಮಾತುಕತೆ ಇದ್ದಾರೆ. ಯಾಕೆಂದರೆ ನುವಾನ್ ತುಷಾರಾಗೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ, ಅವ್ರು ಬರೋದಕ್ಕಾಗೋದಿಲ್ಲ, RCB ಅವರಿಗೆ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರೆ ಅಂತ. ಅಲ್ಲ ಗುರು, ನವೀನ್ ಉಲಕ್ನ ಏನಕ್ಕೆ ತೊಗೊಂಡ್ಬಿಡ್ತಾರೆ ನಮ್ಮ RCB? T20 ವರ್ಲ್ಡ್ ಕಪ್ಗೆ ಅವ್ರು ಇಂಜರ್ಡ್ ಆಗಿದ್ರು. ಅಲ್ಲಿ ಇಂಜರ್ಡ್ ಆಗಿರುವಂಥ ಪ್ಲೇಯರ್ನ ನೀನು ನಂಗೆ ಕರ್ಕೊಂಬಂದು ಇವಾಗ ಸಾಲದ ಅಲ್ಲಿ ಜಾಶ್ ಹೆಸರುಡಿಗೆ ಇಂಜುರಿ ಆಗಿರೋದು, ಅವ್ರನ್ನೇ ಕರ್ಕೊಂಬಂದು ಆಡಿಸೋ ಥರ ಆಗಿದೆ. ಇಲ್ಲಿ ಇಂಜುರಿ ಆಗಿರೋಂಥ ಮತ್ತೊಬ್ಬ ಪ್ಲೇಯರ್ನ ಕರ್ಕೊಂಬಂದು ಆಡಿಸೋಂಥ ಅದ್ರ ಪದ ನುವಾನ್ ತುಷಾರಾಗೆ ವೆಯ್ಟ್ ಮಾಡ್ಬೋದಲ್ಲ ನಮ್ಮ RCB. ಏನಂತ ತಲೆನೋವಿಲ್ಲ, RCBಗೆ ರಿಪ್ಲೇಸ್ಮೆಂಟ್ನ ತೊಗೊಳ್ಳೇಬೇಕು. ಇಲ್ಲಿ ಪ್ಲೇಯರ್ಸ್ಗಳೇ ಗತಿ ಇಲ್ಲ ಅನ್ನೋ ಥರ ಏನೂ ಇಲ್ಲ. ಇವಾಗ ಜಾಶ್, ಹೌದು ಫಸ್ಟ್ ಮ್ಯಾಚಿಗೇನೋ ಅನ್ಅವೈಲಬಲ್ ಇದ್ದರು ಜಾಶ್ ಹೆಸರುಡು, ಅವಾಗ ನುವಾನ್ ತುಷಾರ ಇದ್ದಿದ್ರೆ ಒಂದು ಸ್ವಲ್ಪ ಬ್ಯಾಕಪ್ ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಇವಾಗ ನೋಡಿ, ಜೇಕಬ್ ಡಫಿ ಕೂಡ ಫಿಟ್ ಇದ್ದಾರೆ, ಈ ಕಡೆಯಿಂದ ಜಾಶ್ ಹೆಸರುಡ್ ಕೂಡ ಫಿಟ್ ಇದ್ದಾರೆ. ನೆಕ್ಸ್ಟ್ ಮ್ಯಾಚಿಂದ ಆಡುವಂಥ ಸಾಧ್ಯತೆ ಎಲ್ಲ ಇದೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸು. ಇಬ್ಬರು ಕೂಡ ಫಿಟ್ ಇದ್ದಾರೆ. ಸೊ ಅಲ್ಲಿರೋದು ಒಂದೇ ಸ್ಲಾಟು, ಇಬ್ಬರು ಕೂಡ ಫಿಟ್ ಇರೋದ್ರಿಂದ ಸೊ ಅಲ್ಲಿ ನಮಗೆ ಇನ್ನೊಬ್ಬ ಓವರ್ಸೀಸ್ ಪೇಸರ್ನ ಅಗತ್ಯತೆ, ಹೌದು ಪ್ರಾಕ್ಟೀಸಿಗೆ ಬೇಕಾಗ್ಬೋದು, ಬಟ್ ಬೇಕೇ ಬೇಕು. 11ಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಿದೆ ನಮಗೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇವರಿಬ್ರಿಗೂ ಕೂಡ ಇಂಜುರಿ, ಜಾಶ್ ಹೆಸರುಡ್ಗೂ ಜೇಕಬ್ ಡಫಿಗೂ ಇಬ್ರಿಗೂ ಕೂಡ ಇಂಜುರಿ ಆಗೋಗ್ಬಿಟ್ರೆ ಮಾತ್ರ ನಮಗೆ ಪ್ರಾಬ್ಲಮ್ ಆಗೋಂಥದ್ದು. ಬಟ್ ವರ್ಸ್ಟ್ ಕೇಸ್ ಸಿನಾರಿಯೋಗೆ ಖಂಡಿತ ನಾವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಜೆರಾರ್ಡ್ ಕಾಟ್ಸೆ ಜೊತೆಗೆ RCB ಮಾತುಕತೆಯಲ್ಲಿ ಇದ್ದಾರಂತೆ. ಜಾಸ್ತಿ ಬರ್ತಾರೆ ನವೀನ್ ಉಲಕ್ ಜೊತೆಗೆ ಮಾತುಕತೆಯಲ್ಲಿ ಇದ್ದಾರಂತೆ. ಆ್ಯಂಡ್ ಈ ಕಡೆಯಿಂದ ಗ್ಲೀಸನ್ನು ಇದ್ದಾರೆ, ಆಮೇಲೆ ಜಾಶ್ ಟಂಗು ಕೂಡ ಇದ್ದಾರೆ. ಸೊ ಇವ್ರ ಜೊತೆಗೆಲ್ಲ ಮಾತುಕತೆ ಮಾಡ್ತಾ ಇದ್ದಾರಂತೆ. ಯಾರು ಬರ್ತಾರೆ ಗೊತ್ತಿಲ್ಲ, ಬಟ್ ನವೀನ್ ಉಲಕ್ ಅವರು ಮೋರ್ ಪ್ರಿಫರೆನ್ಸಲ್ಲಿ ಇರ್ತಾರೆ ನಮ್ಮ RCBಗೆ ರಿಪ್ಲೇಸ್ ಮಾಡೋದಕ್ಕೆ, ಅದು ಇದು ಅಂತೆಲ್ಲ ಅಪ್ಡೇಟು. ಏನಪ್ಪ ಇದು ಪಕ್ಕಾ ನಾವು ಖಚಿತವಾಗಿ ಹೇಳೋದಕ್ಕಾಗೋದಿಲ್ಲ ನವೀನ್ ಉಲಕ್ ಪಕ್ಕಾ ರಿಪ್ಲೇಸ್ ಆಗ್ತಾರೆ ಅಂತ. ಯಾಕಂದರೆ ನನಗೇನೋ ಅನ್ನಿಸ್ತಿಲ್ಲ ರಿಪ್ಲೇಸ್ ಆಗ್ತಾರೆ ಅಂತ. RCB ವೆಯ್ಟ್ ಮಾಡುತ್ತೆ ನುವಾನ್ ತುಷಾರಾಗೋಸ್ಕರನೇ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಇಂಜುರಿ ಆಗಿಲ್ಲ, ಅವರು ಜಸ್ಟ್ ಫಿಟ್ನೆಸ್ನ ಕ್ಲಿಯರ್ ಮಾಡ್ಬಿಟ್ಟು ಬರಬೇಕು. ಅಲ್ಲಿ ಬೇಸಿಕ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಬಿಟ್ಟು ಬರ್ತಾರೆ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ, 1 ವಾರ ಅಥವಾ 2 ವಾರ ಡಿಲೇ ಆಗ್ಬೋದು. ಸೊ RCB ಖಂಡಿತ ವೆಯ್ಟ್ ಮಾಡುತ್ತೆ. RCB ರಿಪ್ಲೇಸ್ಮೆಂಟ್ ಎಲ್ಲ ಅನೌನ್ಸ್ ಮಾಡಿದಿಲ್ಲ. ನುವಾನ್ ತುಷಾರ ಜಾಗದಲ್ಲೂ ಕೂಡ ಅಷ್ಟೇ, ಯಶ್ ದಯಾಳ್ ಜಾಗದಲ್ಲೂ ಅಷ್ಟೇ. ಇದೇ ಅಲ್ಲಪ್ಪ 25 ಮೆಂಬರ್ಸ್ನ ಸ್ಕ್ವಾಡು ನಮ್ಮದು. ಏನಲ್ಲಿ 20 ಜನ ಇದ್ದಾರೆ, 20 ಪ್ಲೇಯರ್ಸ್ಗಳಿದ್ದಾರೆ ನಮಗೆ. ರಿಪ್ಲೇಸ್ಮೆಂಟ್ನ ಪಟ್ ನನಗೆ ಅನೌನ್ಸ್ ಮಾಡಿಬಿಡೋದಕ್ಕೆ ಇವರಿಬ್ಬರು ಇಲ್ಲ ಅಂದ್ರೂ, ಯಶ್ ದಯಾಳ್ ಇಲ್ಲ ಅಂದ್ರೂ, ಜೊತೆಗೆ ಇವರಿಲ್ಲ ಅಂತಂದ್ರೂ ಕೂಡ, ನುವಾನ್ ತುಷಾರ ಇಲ್ಲ ಅಂದ್ರೂ ಕೂಡ 23 ಮೆಂಬರ್ಸ್ನ ಸ್ಕ್ವಾಡ್ ಆಗುತ್ತೆ. ಮೋರ್ ದನ್ ಲಕ್ಸುರಿ ಆಗುತ್ತೆ ಅಲ್ಲಿ.
ಒಬ್ಬ ಓವರ್ಸೀಸ್ ಪೇಸರ್ ಮಿಸ್ ಆದರೆ ಒಬ್ಬ ಇಂಡಿಯನ್ ಪೇಸರ್ ಮಿಸ್ ಆಯಿತು ಅಂದರೆ ಏನಂತ ಸ್ಟ್ರಗಲ್ ಮಾಡುತ್ತೆ ಅನ್ನೋ ಥರ ಏನು ಕಾಣಿಸ್ತಾ ಇಲ್ಲ. ನಮ್ಮ ಬ್ಯಾಕಪ್ ಸ್ಟ್ರೆಂತ್ ಏನಿದೆ, ಬೆನ್ ಸ್ಟ್ರೆಂತ್ ಏನಿದೆ, ಇವರಿಬ್ಬರು ಮಿಸ್ ಆದ್ರೂ ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗೇನೆ ಕಾಣಿಸ್ತಾ ಇದೆ. ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಪಟ್ಟನಾಗಿ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡೋಂಥ ಅವಶ್ಯಕತೆಯೂ ಕೂಡ ಇಲ್ಲ ನಮ್ಮ RCBಗೆ. ಆದ್ದರಿಂದ RCB ನನ್ನ ಪ್ರಕಾರ ರಿಪ್ಲೇಸ್ಮೆಂಟ್ ಅಂತೂ ಅನೌನ್ಸ್ ಮಾಡೋದಿಲ್ಲ ಈ ಸೀಸನು. ಅವ್ರಿಗೇನೆ ವೆಯ್ಟ್ ಮಾಡುತ್ತೆ ನುವಾನ್ ತುಷಾರಗೋಸ್ಕರ.